ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕೇಂದ್ರ ಸರ್ಕಾರ ಮಹಿಳೆಯರಿಗಾಗಿ ಕೂಡ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತರ್ತಾ ಇದೆ. ಅದರಲ್ಲಿ ಅಂಚೆ ಕಚೇರಿಯ ಮೂಲಕ ಕೂಡ ಮಹಿಳೆಯರ ಸಲುವಾಗಿ, ಮಹಿಳೆಯರ ಒಂದು ಆರ್ಥಿಕ ಅಭಿವೃದ್ಧಿಯನ್ನು ಸುಧಾರಿಸುವ ಸಲುವಾಗಿ ಸಾಕಷ್ಟು ಮಹಿಳಾ ಫಲಾನುಭವಿಗಳಿಗೆ ಒಂದು ಯೋಜನೆಗಳನ್ನು ಜಾರಿಗೆ ತರ್ತಾ ಇದೆ. ಹಾಗಾದ್ರೆ ಸ್ನೇಹಿತರೆ, ಅಂಚೆ ಕಚೇರಿಯಲ್ಲಿ ಕೂಡ ಈ ಒಂದು ಮಹಿಳೆಯರಿಗಾಗಿ ಇರತಕ್ಕಂಥ ಸಾಕಷ್ಟು ಯೋಜನೆಗಳಿವೆ. ಅದರಲ್ಲಿ ಪ್ರಮುಖವಾಗಿ ಕೇವಲ 2 ಲಕ್ಷ ರೂಪಾಯಿವರೆಗೆ ಈ ಒಂದು ಯೋಜನೆ ಮೂಲಕ ನೀವು ಹಣವನ್ನು ಹೂಡಿಕೆ ಮಾಡಿದರೆ ನೀವು ಒಟ್ಟು 32,044 ರೂಪಾಯಿ ನೀವು ಬಡ್ಡಿಯನ್ನು ಈ ಒಂದು ಯೋಜನೆ ಮೂಲಕ ಪಡ್ಕೋಬಹುದು. ಸ್ನೇಹಿತರೆ, ಈ ಒಂದು ಯೋಜನೆಗೆ ಇರ್ತಕ್ಕಂತಹ ಒಂದು ಇಂಟ್ರೆಸ್ಟ್ ರೇಟ್ ಏನು ಮತ್ತು ಆಮೇಲೆ ಯಾವ ಯೋಜನೆಗೆ ನೀವು ಹಣವನ್ನು ಹೂಡಿಕೆ ಮಾಡಿದರೆ ನೀವು ಒಂದು ಒಳ್ಳೆಯ ಲಾಭವನ್ನು ನೀವು ಪಡ್ಕೋಬಹುದು. ಜೊತೆಗೆ ಈ ಒಂದು ಖಾತೆಯನ್ನು ನೀವು ಮಾಡಿಸ್ಬೇಕಾದ್ರೆ ಅಂಚೆ ಕಚೇರಿಯಲ್ಲಿ ಯಾವ ಯಾವ ದಾಖಲೆಗಳನ್ನು ನೀವು ನೀಡಬೇಕಾಗತ್ತೆ, ಈ ಎಲ್ಲದರ ಕುರಿತಾಗಿ ಒಂದು ಸಂಪೂರ್ಣ ಮಾಹಿತಿಯನ್ನು ನೀವು ಈ ಒಂದು ವಿಡಿಯೋದ ಮೂಲಕ ನೀವು ತಿಳ್ಕೊಬಹುದು. ಸ್ನೇಹಿತರೆ, ನೀವೇನಾದರೂ ಈ ಒಂದು ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನ್ ಅನ್ನು ಕೂಡ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ನೇಹಿತರೆ, ಅಂಚೆ ಕಚೇರಿಯ ಒಂದು ಮಹಿಳೆಯರಿಗಾಗಿರ್ತಕ್ಕಂಥ ಸ್ಕೀಮ್ ಯಾವುದು ಅನ್ನೋದನ್ನ ನೋಡ್ತಾ ಹೋಗೋಣ. ಸ್ನೇಹಿತರೆ, ಮಹಿಳೆಯರಿಗಾಗಿ ಕೇಂದ್ರ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತರ್ತಾ ಇದೆ. ಅದರಲ್ಲಿ ಕೂಡ ಕೇಂದ್ರ ಸರ್ಕಾರ ಪೋಸ್ಟ್ ಆಫೀಸ್ ಮೂಲಕ ಮಹಿಳೆಯರನ್ನ ಆರ್ಥಿಕವಾಗಿ ಅಭಿವೃದ್ಧಿಪಡಿಸುವ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತರ್ತಾ ಇದೆ. ಸ್ನೇಹಿತರೆ, ಅದರಲ್ಲಿ ಕಳೆದ ಒಂದು 2023ರ ಒಂದು ಬಜೆಟ್ನಲ್ಲಿ ಈ ಒಂದು ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಸ್ನೇಹಿತರೆ, ಅದುವೇ ಮಹಿಳಾ ಸಮ್ಮಾನ ಸೇವಿಂಗ್ ಸರ್ಟಿಫಿಕೇಟ್. ಸ್ನೇಹಿತರೆ, ಹಾಗಾದ್ರೆ ಮಹಿಳಾ ಸಮ್ಮಾನ ಸೇವಿಂಗ್ ಸರ್ಟಿಫಿಕೇಟ್ ಅಂದ್ರೆ ಏನು? ಸ್ನೇಹಿತರೆ, ಈ ಒಂದು ಯೋಜನೆ ಕೇಂದ್ರ ಸರ್ಕಾರ ಮಹಿಳೆಯರಿಗಾಗಿ ಜಾರಿಗೆ ತಂದಿರತಕ್ಕಂಥ ಒಂದು ಯೋಜನೆ. ಈ ಒಂದು ಯೋಜನೆಯಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳಿಂದ ಹಿಡಿದು ವೃದ್ಧೆಯವರೆಗೂ ಕೂಡ ಈ ಒಂದು ಯೋಜನೆ ಮೂಲಕ ನೀವು ಹಣವನ್ನ ಹೂಡಿಕೆ ಮಾಡಬಹುದು. ಸ್ನೇಹಿತರೆ, ಹಾಗಾದ್ರೆ ಈ ಒಂದು ಯೋಜನೆಯಲ್ಲಿ ನೀವು ಹಣವನ್ನ ಹೂಡಿಕೆ ಮಾಡಿದ್ರೆ ನಿಮಗೆ ಏನು ಲಾಭ? ಸ್ನೇಹಿತರೆ, ಅಂಚೆ ಕಚೇರಿ ಅಂದ್ರೇನೆ ಈ ಒಂದು ಇಲಾಖೆ ಕೇಂದ್ರ ಸರ್ಕಾರದ ಇಲಾಖೆ. ಹೀಗಾಗಿ ಈ ಒಂದು ಯೋಜನೆ ಅಥವಾ ಈ ಒಂದು ಇಲಾಖೆಯಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡೋದ್ರಿಂದ ಯಾವುದೇ ರೀತಿಯ ಒಂದು ಭಯ ಪಡುವಂತಹ ಅವಶ್ಯಕತೆ ಇರುವುದಿಲ್ಲ. ಸ್ನೇಹಿತರೆ, ನಿಮ್ಮ ಹಣ ಈ ಒಂದು ಅಂಚೆ ಕಚೇರಿಯಲ್ಲಿ ಕೇಂದ್ರ ಸರ್ಕಾರದ ಒಂದು ಇಲಾಖೆಯಲ್ಲಿ ನಿಮ್ಮ ಹಣ ಸೇಫ್ ಆಗಿರುತ್ತೆ. ಸ್ನೇಹಿತರೆ, ಇದು ಒಂದು ನಿಮಗೆ ಒಂದು ಒಳ್ಳೆಯ ಸುದ್ದಿ ಅಂತಾನೆ ಹೇಳ್ಬೋದು. ಇದರ ಜೊತೆಗೆ ಸ್ನೇಹಿತರೆ, ಈ ಒಂದು ಖಾತೆಯನ್ನು ನೀವು ಮಹಿಳೆಯರ ಹೆಸರಿನಲ್ಲಿ ಮಾತ್ರ ಮಾಡಿಸೋದ್ರಿಂದ ಈ ಒಂದು ಖಾತೆಯನ್ನ ಮಿನಿಮಮ್ 1,000 ರೂಪಾಯಿಯಿಂದ ಗರಿಷ್ಠ 2 ಲಕ್ಷ ರೂಪಾಯಿವರೆಗೆ ಈ ಒಂದು ಯೋಜನೆಯಲ್ಲಿ ನೀವು ಹಣವನ್ನ ಹೂಡಿಕೆ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಈ ಒಂದು ಮಹಿಳಾ ಸಮ್ಮಾನ ಸೇವಿಂಗ್ ಸರ್ಟಿಫಿಕೇಟ್ ನಲ್ಲಿ ನೀವು ಹಣವನ್ನ ಹೂಡಿಕೆ ಮಾಡೋದ್ರಿಂದ ನೀವು ಪ್ರತಿ ವರ್ಷ ಅಂದ್ರೆ ಕೇವಲ 2 ವರ್ಷದ ಈ ಒಂದು ಅವಧಿಯಲ್ಲಿ ನೀವು ಬಡ್ಡಿಯನ್ನು ಪಡ್ತಾ ಹೋಗ್ತೀರಿ. ಅದರಲ್ಲಿ ಕೂಡ ನಿಮ್ಮ ಹಣ ಮೆಚುರಿಟಿ ಆಗಿ 32,044 ರೂಪಾಯಿ. ಒಂದು ವೇಳೆ ನೀವು 2 ಲಕ್ಷ ರೂಪಾಯಿ ಹಣವನ್ನ ಈ ಒಂದು ಖಾತೆಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ 32,044 ರೂಪಾಯಿ ಹಣ ಬಡ್ಡಿಯಾಗಿ ಸಿಗುತ್ತೆ. ಸ್ನೇಹಿತರೆ, ನೀವು ಮಿನಿಮಮ್ 1,000ರಿಂದ 2 ಲಕ್ಷ ರೂಪಾಯಿವರೆಗೆ ನೀವು ಈ ಒಂದು ಖಾತೆಯಲ್ಲಿ ಹಣವನ್ನು ಹೂಡಿಕೆ ಮಾಡಬಹುದು. ಜೊತೆಗೆ 2 ವರ್ಷದ ಒಂದು ಅವಧಿ ಈ ಒಂದು ಖಾತೆಗೆ ಇರುತ್ತೆ. ಸ್ನೇಹಿತರೆ, ಅದರ ಜೊತೆಗೆ ಸ್ನೇಹಿತರೆ, ಈ ಒಂದು ಖಾತೆಯನ್ನ ನೀವು ಯಾವುದೇ ಸಂದರ್ಭದಲ್ಲಿ ಕೂಡ ನೀವು ಈ ಒಂದು ಖಾತೆಯನ್ನ 6 ತಿಂಗಳ ನಂತರ ಈ ಒಂದು ಖಾತೆಯನ್ನು ನೀವು ಕ್ಲೋಸ್ ಮಾಡ್ಕೋಬಹುದು. ಈ ಒಂದು ಖಾತೆಯನ್ನ ನೀವು ಒಂದು ವೇಳೆ 6 ತಿಂಗಳ ನಂತರ ನೀವು 2 ವರ್ಷದ ಮೊದಲು ಕ್ಲೋಸ್ ಮಾಡ್ತೀನಿ ಅಂತಂದ್ರೆ ಈ ಒಂದು ಖಾತೆಯ ಮೇಲೆ ನಿಮಗೆ 5.5% ಅಂದ್ರೆ 5.5% ಅಂದ್ರೆ 2% ಹಣವನ್ನ ನಿಮಗೆ ಡಿಡಕ್ಟ್ ಮಾಡಿ ಉಳಿದ 5.5% ಹಣವನ್ನ ನಿಮಗೆ ಈ ಒಂದು ಖಾತೆಗೆ ಬಡ್ಡಿಯನ್ನ ನೀಡಲಾಗುತ್ತೆ. ಸ್ನೇಹಿತರೆ, ಹಾಗಾದ್ರೆ ಸ್ನೇಹಿತರೆ, ಈ ಒಂದು ಖಾತೆಗೆ ನೀಡುವಂತಹ ಬಡ್ಡಿ ದರ ನೋಡೋದಾದ್ರೆ 7.5 ಇದೆ. ಸ್ನೇಹಿತರೆ, 7.5 ರೇಟ್ ಆಫ್ ಇಂಟ್ರೆಸ್ಟ್ ಈ ಒಂದು ಖಾತೆಗೆ ಇರೋದ್ರಿಂದ ಈ ಒಂದು ಖಾತೆಗೆ ಈ ಒಂದು ಇಂಟ್ರೆಸ್ಟ್ ಅನ್ನ ಒಂದು ಕ್ವಾರ್ಟರ್ಲಿ ಬೇಸಿಸ್ ನೀಡೋದ್ರಿಂದ ಈ ಒಂದು ಖಾತೆಗೆ ನೀವು ಇಂಟ್ರೆಸ್ಟ್ ಅನ್ನ ಇಯರ್ಲಿ ಬೇಸಿಸ್ ನೀವು ಪಡ್ಕೊಳ್ತಾ ಹೋಗ್ತೀರಿ. ಅಂದ್ರೆ ಕ್ವಾರ್ಟರ್ಲಿ ಬೇಸಿಸ್ ಇಂಟ್ರೆಸ್ಟ್ ನೀಡ್ತಾ ಇದ್ರೂ ಕೂಡ ನಿಮಗೆ ವಾರ್ಷಿಕವಾಗಿ ಮಾತ್ರ ನಿಮ್ಮ ಖಾತೆಗೆ ಈ ಒಂದು ಬಡ್ಡಿಯನ್ನ ನೀಡಲಾಗುತ್ತೆ. ಸ್ನೇಹಿತರೆ, ಹಾಗಾದ್ರೆ ಈ ಒಂದು ಖಾತೆಯನ್ನ ನೀವು ಕ್ಲೋಸ್ ಮಾಡ್ತೀನಿ ಅಂತಂದ್ರೆ 6 ತಿಂಗಳ ನಂತರ ಕ್ಲೋಸ್ ಮಾಡ್ಕೋಬಹುದು. ಜೊತೆಗೆ ಈ ಒಂದು ಖಾತೆಯನ್ನ ನೀವು 1 ವರ್ಷದ ನಂತರ ಈ ಒಂದು ಖಾತೆಯಲ್ಲಿ ನೀವು 40% ಹಣವನ್ನು ಕೂಡ ನೀವು ವಿಡ್ರಾ ಮಾಡ್ಕೊಳ್ಳಿಕ್ಕೆ ಈ ಒಂದು ಯೋಜನೆಯಲ್ಲಿ ನಿಮಗೆ ಅವಕಾಶ ಇರುತ್ತೆ. ಸ್ನೇಹಿತರೆ, ಹಾಗಾದ್ರೆ ಸ್ನೇಹಿತರೆ, ನೀವು ಕೂಡ ಈ ಒಂದು ಮಹಿಳಾ ಸಮ್ಮಾನ್ ಸೇವಿಂಗ್ ಸರ್ಟಿಫಿಕೇಟ್ ಅನ್ನ ನೀವು ಮಾಡಿಸ್ತೀನಿ ಅಂತಂದ್ರೆ ನೀವು ಅಂಚೆ ಕಚೇರಿಯಲ್ಲಿ ಯಾವ ಯಾವ ದಾಖಲೆಗಳನ್ನ ನೀಡೋದ್ರ ಮೂಲಕ ನೀವು ಈ ಒಂದು ಖಾತೆಯನ್ನು ಓಪನ್ ಮಾಡ್ಕೋಬಹುದು ಅನ್ನೋದನ್ನ ನೋಡೋದಾದ್ರೆ ಸ್ನೇಹಿತರೆ,
ಸ್ನೇಹಿತರೆ, ಮೊದಲನೇದಾಗಿ ಅಂಚೆ ಕಚೇರಿಯಲ್ಲಿ ಒಂದು ಫಾರ್ಮ್ ಇರುತ್ತೆ, ಅಂದರೆ ಅಕೌಂಟ್ ಓಪನಿಂಗ್ ಫಾರ್ಮ್ ಇರುತ್ತೆ. ಆ ಒಂದು ಅಕೌಂಟ್ ಓಪನಿಂಗ್ ಫಾರ್ಮನ್ನು ನೀವು ತುಂಬಬೇಕಾಗತ್ತೆ. ಇದ್ರ ಜೊತೆಗೆ ನೀವು ನಿಮ್ಮ ಆಧಾರ್ ಕಾರ್ಡನ್ನು ನೀಡಬೇಕಾಗತ್ತೆ. ಜೊತೆಗೆ ನಿಮ್ಮ ಪ್ಯಾನ್ ಕಾರ್ಡ್ ಜೆರಾಕ್ಸ್ ಕಾಪಿಯನ್ನು ಕೂಡ, ಜೊತೆಗೆ 3 ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರವನ್ನು ನೀವು ನೀಡಿದರೆ ಸಾಕು, ನೀವು ಈ ಒಂದು ಖಾತೆಯನ್ನು ಪೋಸ್ಟ್ ಆಫೀಸಿನಲ್ಲಿ ಮಾಡಿಸ್ಕೋಬೋದು ಸ್ನೇಹಿತರೆ. ಇದಿಷ್ಟು ಅಂಚೆ ಕಚೇರಿಯಲ್ಲಿರ್ತಕ್ಕಂತಹ ಕೇಂದ್ರ ಸರ್ಕಾರದ ಮಹಿಳೆಯರ ಅಭಿವೃದ್ಧಿಯಾಗಿರ್ತಕ್ಕಂತಹ ಮಹಿಳಾ ಸಮ್ಮಾನ ಸೇವಿಂಗ್ ಸರ್ಟಿಫಿಕೇಟ್ ಅನ್ನ ಸಂಬಂಧಪಟ್ಟಂತ ಮಾಹಿತಿ ಸ್ನೇಹಿತರೆ. ಇದೇ ರೀತಿಯ ಹೊಸ ಹೊಸ ಯೋಜನೆಗಳ ಮಾಹಿತಿಯನ್ನು ನೀವು ಪಡೆದುಕೋಬೇಕು ಅಂತಂದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನ್ ಅನ್ನು ಕೂಡ ಪ್ರೆಸ್ ಮಾಡಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು.